KR ಪೇಟೆ ತಾಲೂಕಲ್ಲಿ ಕೈಗೊಂಡಿರುವಂಥ ಕೆಲಸ ಕಾರ್ಯಗಳು 1800 ಕೋಟಿ ರೂಪಾಯಿ. ನಾಯಿಗಳು ಬೊಗಳ್ಳಿ ಮಾಡಿರುವಂಥ ಕೆಲಸಗಳಲ್ಲಿ ಕಾಣ್ತಾ ಇದಾವಲ್ಲ. ತೆರೆದ ಮನಸ್ಸು ಬೇಕು, ತೆರೆದ ಹೃದಯ ಬೇಕು. ಹಳದಿ ಕಣ್ಣಲ್ಲಿ ನೋಡಿದ್ರೆ ಇಡೀ ಲೋಕ ಕಾಮಾಲೆ ಹಳದಿ ಬಣ್ಣವೇ ಕಾಣೋದು. ನಾರಾಯಣಗೌಡರು ಮಾಡಿರುವಂಥ ಕೆಲಸಗಳಿಗೆ, ಅವ್ರು ಮಾಡಿರುವಂಥ ಕಟ್ಟಡಗಳು, ಸ್ಮಾರಕಗಳು, ಏತ ನೀರಾವರಿ ಯೋಜನೆಗಳು, ಒಳಾಂಗಣ ಕ್ರೀಡಾಂಗಣ, ಸಬ್ಸ್ಟೇಷನ್ಗಳು, ಇವತ್ತು ಸಿಂಧಘಟ್ಟದಲ್ಲಿ ನೋಡಬೇಕು ಆಸ್ಪತ್ರೆ ಕಟ್ಟಡ, ಬೂಕನಕೆರೆಯಲ್ಲಿ ನೋಡಬೇಕು, ಅಕ್ಕಿ ಹೆಬ್ಬಾಳಲ್ಲಿ ನೋಡಬೇಕು, ಬಸ್ ನಿಲ್ದಾಣಗಳು ನೋಡಬೇಕು, ವಸತಿ ಶಾಲೆಗಳನ್ನು ನೋಡಬೇಕು. ಇವತ್ತು ಕರ್ನಾಟಕ ರಾಜ್ಯಕ್ಕೆ 2 ವಸತಿ ಶಾಲೆ ಮಂಜೂರಾಗಿದ್ದು, ನವೋದಯ ಮಾದರಿ ಅಲ್ಪಸಂಖ್ಯಾತರ ಶಾಲೆ. ನಾರಾಯಣಗೌಡರು ಅದರಲ್ಲಿ 2ರಲ್ಲಿ 1ನ್ನು KR ಪೇಟೆಗೆ ತಗೊಂಡ್ಬಂದರು. ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ನಮ್ಮ ಬಡ ಮಕ್ಕಳಿಗೆ ಸಿಗಬೇಕು ಅಂತ ಆದಿಹಳ್ಳಿ ಗುಡ್ಡದ ಮೇಲೆ ಶಾಲೆಯನ್ನು ನೋಡ್ಬೋದು ನೀವು. ಹಾಗೆ ಜೈನಹಳ್ಳಿನಲ್ಲಿ ಅಂಬೇಡ್ಕರ್ ವಸತಿ ಶಾಲೆ, ಸಾರಂಗಿನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಶೆಟ್ನಾಯಕನ ಕೊಪ್ಪಲಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ. ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮಾದಾಪುರದಲ್ಲೂ ಇದೆ ವಸತಿ ಶಾಲೆ. ಇದು ಯಾವುದು ಕೂಡ ಸಿನಿಮಾ ಸೆಟ್ಟಿಂಗ್ ಅಲ್ಲ, ಇವತ್ತು ಹಾಕ್ಬಿಟ್ಟು ನಾಳೆ ಬಿಚ್ಕೊಂಡು ಹೋಗುವಂಥದ್ದಲ್ಲ. ಶಾಶ್ವತವಾಗಿ ನಮ್ಮ KR ಪೇಟೆ ತಾಲೂಕಿನ ಹೆಣ್ಣು ಮಕ್ಕಳು, ತಾಯಂದರ ಆರೋಗ್ಯ ಸಂವರ್ಧನೆಗೆ ನಾರಾಯಣಗೌಡರು ಕೊಟ್ಟಂಥ ಕೊಡುಗೆ ಏನಪ್ಪ ಅಂದರೆ 33 ಕೋಟಿ ರೂಪಾಯಿ ವೆಚ್ಚದ ತಾಯಿ ಮಗು ಆಸ್ಪತ್ರೆ. ಇಂಥ 100 ಕೆಲಸಗಳನ್ನು ಮಾಡಿರುವಂಥ ನಾರಾಯಣಗೌಡರು ಇದ್ದಾಗ ಅವರು ಮುಖಸ್ತುತಿ ಮಾಡೋದು, ಹೊಗಳಕ್ಕಂಥದ್ದು ಸಾಮಾನ್ಯ, ಸರ್ವೇ ಸಾಮಾನ್ಯ. ತೋರಿಸ್ಕೋಬೇಕಲ್ಲ, ನಾವೆಲ್ಲ ಬಂದೇ ಬರ್ತೀವಿ. ಇವತ್ತು ನಾರಾಯಣಗೌಡರು ಇಲ್ಲ ಇಲ್ಲಿ. ಅವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಶಿರಡಿ ಸಾಯಿಬಾಬನ ಆಶೀರ್ವಾದವನ್ನು ಪಡೀಲಿಕ್ಕೆ ತೀರ್ಥ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾರಾಯಣಗೌಡರ ಅನುಪಸ್ಥಿತಿನಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಾರಾಯಣಗೌಡರ ನಿಜವಾದ ಅಭಿಮಾನಿಗಳು. ಇವ್ರು ಯಾರು ಜೊಳ್ಳಲ್ಲ, ಎಲ್ಲ ಗಟ್ಟಿ ಕಾಳುಗಳು. ಬಿತ್ತನೆ ಮಾಡಿದ್ರೆ ಬೆಳೆ ಬೆಳಿಬೇಕು ಅಂತ ಒಳ್ಳೆ ಮನಸ್ಸನ್ನು ಹೊಂದಿರುವಂಥ ಕಾರ್ಯಕರ್ತರು, ಅಭಿಮಾನಿಗಳು, ನಾಯಕರು ಬಂದು ಇವತ್ತು ನಾರಾಯಣಗೌಡರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ನಮ್ಮ